ದರ್ಶನ್ ವಿರುದ್ಧ ಯಾವ್ಯಾವ ಪ್ರಕರಣಗಳು ದಾಖಲಾಗಿವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಟಿವಿ9ನಲ್ಲಿ ನಿಮಗೆ ನಾವು ಈಗ ನೀಡ್ತಾ ಇದೀವಿ. ದರ್ಶನ್ ವಿರುದ್ಧ 302 ಪ್ರಮುಖವಾದಂತಹ ಒಂದು ಕೇಸ್ ದಾಖಲಾಗಿರೋದು ಕೊಲೆ ಪ್ರಕರಣ. ಇದು IPC ಸೆಕ್ಷನ್ 355. ಇದು ಮಾರಣಾಂತಿಕ ಹಲ್ಲೆ. ಒಬ್ಬ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರೋದು. ಸೆಕ್ಷನ್ IPC ಸೆಕ್ಷನ್ 120B ಕ್ರಿಮಿನಲ್ ಒಳಸಂಚು. IPC ಸೆಕ್ಷನ್ 204 ಅಂದ್ರೆ ಸಾಕ್ಷ್ಯ ನಾಶಪಡಿಸಿರುವಂತದ್ದು. ಜೊತೆಗೆ IPC ಸೆಕ್ಷನ್ 359 ಅಪಹರಣ ಕಿಡ್ನಾಪ್ ಪ್ರಕರಣ. ಇದು ಕೂಡ ದರ್ಶನ್ ಮೇಲಿದೆ. IPC ಸೆಕ್ಷನ್ 143, 147, 148, 149 ಇದು ಕಾನೂನು ಬಾಹಿರವಾಗಿ ಗುಂಪುಗೂಡಿಕೆ ಮಾಡಿರುವಂತಹ ಒಂದು ಆರೋಪ. ಸೊ ಇದಿಷ್ಟು ಪ್ರಮುಖವಾದಂತಹ ಆರೋಪಗಳು ಈಗ ದರ್ಶನ್ ಮೇಲೆ ದಾಖಲಾಗಿವೆ. ಸೊ ಇದೇ ಪ್ರಕರಣಗಳ ಬಗ್ಗೆ ಇವತ್ತು ಕೋರ್ಟ್ ನಲ್ಲಿ ವಿಚಾರ ಬರುತ್ತೆ. ಸೊ ಅದನ್ನ ಕೋರ್ಟ್ ಅಲ್ಲೂ ಕೂಡ ಜಡ್ಜ್ ಲೌಡ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾರೆ, ನಿನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಇವಿವು ಅಂತ. ಅದನ್ನ ದರ್ಶನ್ ಐ ಆಮ್ ಪ್ಲೀಡೆಡ್ ಗಿಲ್ಟಿ ಅಂತನಾದ್ರೂ ಹೇಳ್ಬೋದು, ನಾಟ್ ಗಿಲ್ಟಿ ಅನ್ನುವಂಥದ್ದು ಹೇಳ್ಬೋದು, ನನಗೆ ಇದು ಒಪ್ಪಿಗೆ ಇಲ್ಲ, ನಾನು ಇರಲೇ ಇಲ್ಲ ಆ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಇದರ ಮೇಲೆ ವಾದ ಪ್ರತಿವಾದ ಆರಂಭವಾಗುವುದು. ಎಸ್ ಕೋರ್ಟ್ ನಿರ್ಧಾರ ಮಾಡಿದೆ. 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡೋದಕ್ಕೆ ಕೋರ್ಟ್ ನಿರ್ಧಾರವನ್ನ ಮಾಡಿರುವಂತದ್ದು. ಅಂದ್ರೆ ವಿಚಾರಣೆ ಇನ್ನೇನು ಆರಂಭ ಆಗಬೇಕಾಗಿತ್ತು, ಈಗಾದ್ರೆ 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿದ್ದಾರೆ. ಬಹಳ ಸುದೀರ್ಘವಾಗಿ ಸಾಕ್ಷ್ಯಗಳ ಸಂಗ್ರಹ ವಿಚಾರಣೆಯನ್ನ ನಡೆಸಿರುವಂತಹ ಪೊಲೀಸರು ಇದನ್ನ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಆ ಚಾರ್ಜ್ ಶೀಟ್ಗೆ ಮುಂದುವರೆದಂತೆ ಈಗ ಚಾರ್ಜಸ್ ಫ್ರೇಮ್ ಆಗುವಂತಹ ಸಮಯ. ಹಾಗಾಗಿ ಈ ಸಂಬಂಧಪಟ್ಟಂತೆ 4 ಗಂಟೆಗೆ ವಿಚಾರಣೆ. ಯಾಕೆ ಅಂತ ಹೇಳಿದ್ರೆ ಇನ್ ಕ್ಯಾಮ್ರಾ ವಿಚಾರಣೆ ನಡೆಸೋಣ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಜಡ್ಜ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ ಕ್ಯಾಮ್ರಾ ಅಂತ ಹೇಳಿದ್ರೆ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಯುತ್ತೆ, ಬೇರೆ ಯಾರೂ ಕೂಡ ಅಲೋ ಇರೋದಿಲ್ಲ. ಸಾಮಾನ್ಯವಾಗಿ ಈ ಪೋಕ್ಸೋ ಪ್ರಕರಣಗಳಲ್ಲಿ ಈ ಅಪ್ರಾಪ್ತರ ಒಂದು ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಈ ತರದ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅನ್ನ ನಾವು ಗಮನಿಸ್ತೀವಿ. ಅಂದ್ರೆ ಯಾರು ಈ ಪ್ರಕರಣಕ್ಕೆ ಸಂಬಂಧ ಇಲ್ಲದೆ ಇರೋರು ಯಾರು ಕೂಡ ಒಳಗಡೆ ಇರೋ ಹಾಗಿಲ್ಲ. ಸೊ ಅದೇ ರೀತಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ನಡೆಸೋಣ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಜಡ್ಜ್ ತೀರ್ಮಾನವನ್ನು ಮಾಡಿದರೆ. ಸೊ ಹಾಗಾಗಿ 4 ಗಂಟೆಗೆ ಈಗ ಮುಂದೂಡಿದ್ದಾರೆ, ಇನ್ನು 1 ಅವರ್. ಸೊ ಅದರಲ್ಲಿ ಈಗ ಇನ್ ಕ್ಯಾಮ್ರಾಗೆ ಎಲ್ಲವೂ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಮುಚ್ಚಿದ ಕೊಠಡಿಯಲ್ಲಿ ಈಗ ವಿಚಾರಣೆಯನ್ನು ನಡೆಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧ ಪಡದೇ ಇರುವಂತಹ ಯಾರೇ ಇದ್ರು ಕೂಡ ಅವ್ರನ್ನ ಕೋರ್ಟ್ ಹಾಲ್ ನಿಂದ ಹೊರಗಡೆ ಇಡ್ತಾರೆ. ಕೇಸ್ಗೆ ಸಂಬಂಧಪಟ್ಟವರು ಈ 17 ಜನ ಆರೋಪಿಗಳು, ಅವರ ಲಾಯರ್ಗಳು ಮಾತ್ರ ಇಲ್ಲಿ ವಿಚಾರಣೆಯಲ್ಲಿ ಹಾಜರಿರ್ತಾರೆ ಈ ಒಂದು ಚಾರ್ಜಸ್ ಫ್ರೇಮ್ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡ ತಕ್ಷಣ ಮೊದಲಿಗೆ ಜಡ್ಜ್ ನಕ್ಕಿದ್ರು, ನೋಡಿ ಯಾಕೆ ಇಷ್ಟೊಂದು ಜನ ಬಂದು ಸೇರ್ಕೊಂಡಿದ್ದೀರಾ ಇಲ್ಲಿ ಅನ್ನುವಂಥದ್ದು. ಅದಾದ್ಮೇಲೆ ಅವ್ರು ಸಿಟ್ಟಾದ್ರು, ಹಿಂಗೆ ನೀವೇನಾದ್ರು ಮಾಡೋಣ, ನನ್ನ ವಿಚಾರಣೆಯನ್ನು ಮುಂದೂಡಬೇಕಾಗತ್ತೆ. ನೋಡಿ ಬಾಗ್ಲಲ್ಲೆಲ್ಲ ನಿಂತ್ಕೊಂಡಿದ್ದಾರೆ, ಆರೋಪಿಗಳನ್ನು ಒಳಗಡೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರಿ, ಎಲ್ಲರೂ ಕೂಡ ಹೊರಗಡೆ ಹೋಗಿ ಅನ್ನುವಂಥ ಒಂದು ಸೂಚನೆಯನ್ನ ಜಡ್ಜ್ ಕೂಡ ನೀಡಿದ್ರು. ಅದಾದ ನಂತರ ಇದು ಹೇಗೆ ಆದ್ರೆ ಆಗೋದಿಲ್ಲ ಅಂತೇಳಿ 4 ಗಂಟೆಗೆ ಮುಂದೂಡಿದರೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗುತ್ತೆ. ಇನ್ನೇನಿದ್ರು ಕೂಡ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಸೂಚನೆ ಬಳಿಕವೂ ಕೂಡ ಜನದಟ್ಟಣೆ ಕರಗಿಲ್ವಂತಲ್ಲಿ ಇನ್ನೂ ಕೂಡ ಜನ ಅಷ್ಟೊಂದು ಸಂಖ್ಯೆಯಲ್ಲಿ ಕುತೂಹಲ ಈ ಕೇಸ್ ಬಗ್ಗೆ ಮೂಡಿರುವಂತದ್ದು. ಆದ್ರೆ ಕೋರ್ಟ್ ನ ಪ್ರೊಸೀಡಿಂಗ್ಸ್ಗೆ ಯಾವುದೇ ರೀತಿಯಲ್ಲೂ ತೊಡಕ ಮಾಡದೆ ಅನ್ನೋದು ಕೂಡ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತೆ. ಬಹುಶಃ ಅದರಲ್ಲಿ ಮರೆತಂತೆ ಕಂಡು ಬರ್ತಾ ಇದೆ. ಆದ್ರೆ 4 ಗಂಟೆಗೆ ಮುಂದೂಡಿದ್ದಾರೆ. ಇನ್ ಕ್ಯಾಮ್ರಾ ಅಲ್ಲಿ ವಿಚಾರಣೆಗಳನ್ನ ನಡೆಸಲಾಗುತ್ತೆ. ಜನದಟ್ಟಣೆ ಈಗಲೂ ಕೂಡ ಕಡಿಮೆ ಆಗಿಲ್ಲ. ಖುದ್ದು ಜಡ್ಜ್ ಅಲ್ಲಿ ಖಾರವಾಗಿ ಹೇಳ್ತಾರೆ, ಈ ರೀತಿ ಇಷ್ಟು ಜನ ಸೇರ್ಕೊಂಡ್ಬಿಟ್ರೆ ನಾನು ಹೇಗೆ ಚಾರ್ಜಸ್ ಅನ್ನ ಫ್ರೇಮ್ ಮಾಡಿ ನಿಗದಿ ಮಾಡಿ ಅದನ್ನ ತಿಳಿಸೋದು ಹೇಗೆ ಆರೋಪಿಗಳಿಗೆ. ಯಾಕಂದ್ರೆ ಆರೋಪಿಗಳಿಗೆ ಸ್ಪಷ್ಟವಾಗಿ ಲೌಡ್ ಅಂಡ್ ಕ್ಲಿಯರ್ ಆಗಿ ಗೊತ್ತಾಗಬೇಕು ಏನೇನ್ ಚಾರ್ಜಸ್ ನಮ್ಮ ಮೇಲೆ ಆಗಿದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಉತ್ತರವನ್ನ ಪಡ್ಕೊಳ್ತಾರೆ ಜಡ್ಜ್. ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನೋದನ್ನ. ರೇರ್ ಆಫ್ ದಿ ರೇರ್ ಕೇಸಸ್ ಅಲ್ಲಿ ಮಾತ್ರ ಒಪ್ಪಿಕೊಟ್ಟಿದ್ದನ್ನ ನಾವು ನೋಡಿದೀವಿ. ಆದ್ರೆ ಅತಿ ಹೆಚ್ಚಿನ ಪ್ರಕರಣಗಳಲ್ಲಿ ಒಪ್ಪಿಕೊಳ್ಳದೇ ಇರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಮುಂದಿನ ಪ್ರಕ್ರಿಯೆ ಶುರುವಾಗುತ್ತೆ. ಅದು ಸಾಕ್ಷಿಗಳ ವಿಚಾರಣೆಯನ್ನು ಯಾವಾಗಿಂದ ಆರಂಭಿಸಬೇಕು ಅನ್ನೋದಕ್ಕೆ ದಿನಾಂಕ ನಿಗದಿ ಮಾಡೋದು, ಅದು ನೆಕ್ಸ್ಟ್ ಹೆಜ್ಜೆ. ಆದ್ರೆ ಅದಕ್ಕೂ ಮುಂಚೆ ಚಾರ್ಜಸ್ ಫ್ರೇಮ್ ಏನಾಗಿದೆ ಆ ನಿಗದಿ ಆಗಿರೋದನ್ನ ತಿಳಿಸ್ಬೇಕಲ್ಲ. ಆ ಪ್ರಕ್ರಿಯೆಗೆ ತೊಡಕಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ 4 ಗಂಟೆಗೆ ವಿಚಾರಣೆಯನ್ನ ಇನ್ ಕ್ಯಾಮ್ರಾ ವಿಚಾರಣೆ ನಡೆಸೋದಕ್ಕೆ ಈಗ ಪರಿಶೀಲನೆ ಆಗ್ತಾ ಇದೆ. ಅಂದ್ರೆ ಮುಚ್ಚಿದ ಕೊಠಡಿಯ ವಿಚಾರಣೆ ಇನ್ ಕ್ಯಾಮ್ರಾ ಅಂದ್ರೆ ನಡೆಯುವಂಥದ್ದು. ಅದನ್ನ 4 ಗಂಟೆಗೆ ನಡೆಸೋದಕ್ಕೆ ಜಡ್ಜ್ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಈ ಕೇಸ್ನಲ್ಲಿ ನಾವು ಗಮನಿಸಿದ್ವಿ, ಅಂದ್ರೆ ಬಹಳ ದೊಡ್ಡ ಚಾರ್ಜ್ ಶೀಟ್ನ ಪುಟಗಳನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಚಾರ್ಜಸ್ ಎಷ್ಟು ದೊಡ್ಡದಾಗಿರ್ಬೋದು ಅಂತ. ಯಾಕಂದ್ರೆ ಇಲ್ಲಿ ಕೊಲೆ ಇದೆ, ಅಪಹರಣ ಇದೆ, ಸಾಕ್ಷ್ಯನಾಶ ಇದೆ. ಹಾಗಾಗಿ ಬಹಳ ಮಹತ್ವ ಪಡ್ಕೊಂಡಿದೆ ಈ ಪ್ರಕರಣ. ಹಾಗಾಗಿ ಎಷ್ಟು ಗಂಭೀರತೆ ಇದೆ, ಎಷ್ಟು ಕ್ರೌರ್ಯ ಇದೆ ಈ ಕೊಲೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಯಾವ್ಯಾವ ಆರೋಪಿಯ ಮೇಲೆ ಏನೇನು ಆರೋಪ ನಿಗದಿಯಾಗುತ್ತೆ, ಅವರ ಪಾತ್ರ ಏನು, ಅದೆಲ್ಲವೂ ಕೂಡ ಸ್ಪಷ್ಟ ಆಗಲಿದೆ. ಅದಕ್ಕಿನ್ನೇನು ಕೆಲವೇ ಹೊತ್ತು, 4 ಗಂಟೆ ಹೊತ್ತಿಗೆ ಸ್ಪಷ್ಟ ಆಗುವಂತಹ ಸಾಧ್ಯತೆ. ನಿಜ ಪ್ರತಿಮಾ, ಈಗ ದೋಷಾರೋಪ ನಿಗದಿ ಅನ್ನುವಂಥದ್ದು ಇವತ್ತಿನ ಒಂದು ಪ್ರಕ್ರಿಯೆ. ಆಕ್ಚುಲ್ ಆಗಿ ಇದನ್ನು ಕೂಡ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ಇದು ಚಾರ್ಜಸ್ ಫ್ರೇಮಿಂಗ್ ಏನೇ ಬಿಡ್ತಾ ಇಲ್ಲ. ವಿನಾಕಾರಣ ಏನೇನೋ ಕುಂಟು ನೆಪಗಳನ್ನ ಹೇಳ್ಕೊಂಡು
ಇದನ್ನ ಮುಂದೂಡುವಂತಹ ಪ್ರಯತ್ನಗಳು ಆಗ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಕೂಡ ಅದನ್ನ ಕ್ಲಿಯರ್ ಆಗಿ ಹೇಳಿದ್ರು, ಇಲ್ಲ ನಮ್ಮ ಕಡೆಯಿಂದ ಯಾವುದೇ ರೀತಿಯಾಗಿ ಡಿಲೇ ಟ್ಯಾಕ್ಟಿಕ್ಸ್ ಅನ್ನ ನಾವೇನು ಅನುಸರಿಸ್ತಾ ಇಲ್ಲ, ನಮಗೆ ಆಗ್ತಾ ಇರುವಂತಹ ತೊಂದರೆ ನಿಜ, ಅದಕ್ಕೆ ಜೈಲಲ್ಲಿ ಆಗ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿ ಅನ್ನುವಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ ಅಂತೇಳಿ. ಅಂದ್ರೆ ಇದನ್ನೆಲ್ಲೋ ಟೈಮ್ ಬೈ ಮಾಡೋದಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇಲ್ಲ ಸಲ್ಲದ ಅರ್ಜಿಗಳನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅದೆಲ್ಲವನ್ನು ಹೊರತುಪಡಿಸಿ ಈಗಾಗಲೇ ಜೈಲಿಗೆ ಹೋದ ನಂತರದಿಂದಲೂ ಕೂಡ ನನಗೆ ಸರಿಯಾಗಿ ವ್ಯವಸ್ಥೆ ಕೊಡ್ತಾ ಇಲ್ಲ, ಅದು ಹಾಸಿಗೆ ಕೊಡ್ತಿಲ್ಲ, ದಿಮ್ ಕೊಡ್ತಾ ಇಲ್ಲ, ಹೊರಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ, ಇಂಥ ಒಂದಷ್ಟು ಆರೋಪಗಳನ್ನ ಮಾಡ್ತಾನೆ ಬಂದ್ರು. ಮೊನ್ನೆ ಅಷ್ಟೇ ಅದನ್ನು ಕೂಡ ನ್ಯಾಯಾಲಯ ಕ್ಲಿಯರ್ ಮಾಡ್ತು, ಇಲ್ಲ ನಿಮಗೆ ಕೊಟ್ಟಿರುವಂತಹ ವ್ಯವಸ್ಥೆ ಸರಿಯಾಗೇ ಇದೆ, ಅದನ್ನು ಹೋಗಿ ನಮ್ಮ ವಕೀಲರುಗಳು ಕೂಡ ಈಗಾಗಲೇ ಅದನ್ನು ಪರಿಶೀಲನೆ ಮಾಡ್ಕೊಂಡು ಬಂದಾಗಿದೆ ಕಾನೂನು ಪ್ರಾಧಿಕಾರದಿಂದ. ಸೊ ಅದೆಲ್ಲವೂ ಕೂಡ ಸರಿ ಇದೆ, ನಿಮ್ಗೆ ಏನಿದ್ರು ಕೂಡ ಒಂದು ತೆಳುವಾದ ಒಂದು ಚಾದರ ಮತ್ತೆ ಆ ಒಂದು ಹೊದಿಕೆಯನ್ನು ಕೊಡ್ಬೋದು ಅಷ್ಟೇನೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳ್ಬಿಡ್ತು. ಅದಾದ ನಂತರವೇ ಈಗ ನೆಕ್ಸ್ಟ್ ಪ್ರೊಸೀಡಿಂಗ್ ಆರಂಭವಾಗಬೇಕು ಅನ್ನುವಂಥದ್ದನ್ನ ಅವತ್ತೇನೆ ನಿಗದಿ ಮಾಡಿತ್ತು, ದೋಷಾರೋಪ ನಿಗದಿ ಆಗತ್ತೆ ನೆಕ್ಸ್ಟ್ ಅಂತೇಳಿ. ಅದರಂತೆ ಇವತ್ತು 3ನೇ ತಾರೀಕಿಗೆ ಅದನ್ನ ನಿಗದಿಪಡಿಸಿದ್ರು ಇವತ್ತು ವಿಚಾರಣೆಗೆ. ಬಟ್ ಇವತ್ತು ವಿಚಾರಣೆ ಆರಂಭವಾದ ತಕ್ಷಣ ನೀವು ಹೇಳ್ತಾ ಇದ್ರಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಜಮಾವಣೆಗೊಂಡಿದ್ದಾರೆ, ಒಂದಷ್ಟು ವಕೀಲರಿದ್ದಾರೆ, ಯುವ ವಕೀಲರುಗಳು, ಎಲ್ರಿಗೂ ಕೂಡ ಒಂದು ಕುತೂಹಲ. ಯಾಕಂದ್ರೆ ದಿಸ್ ಇಸ್ ವೆರಿ ಹೈ ಪ್ರೊಫೈಲ್ ಕೇಸ್. ಈಗ ಇಡೀ ನಮ್ಮ ರಾಜ್ಯದಲ್ಲೇ ನಾವು ಗಮನಿಸ್ತಾ ಹೋದ್ರೆ ಅಫ್ಕೋರ್ಸ್ ಈ ಹಿಂದೆ ಕೂಡ ಕೆಲವೊಂದಷ್ಟು ಹೈ ಪ್ರೊಫೈಲ್ ಕೇಸಸ್ ಅನ್ನ ನಾವು ನೋಡಿದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅತ್ಯಂತ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿದ್ರೆ ಅದು ದರ್ಶನ್ ಪ್ರಕರಣ. ಯಾಕಂದ್ರೆ ದರ್ಶನ್ಗೆ ಅವ್ರದೇ ಆದಂತಹ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ, ಅದಕ್ಕೆ ಆದಂತಹ ಒಂದಷ್ಟು ಜನಪ್ರಿಯತೆಯನ್ನ ಗಳಿಸಿರುವಂತಹ ನಟ, ಆತನ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣ, ಅದು ಕೊಲೆ ಆರೋಪ ಇರೋದ್ರಿಂದಾಗಿ ಸಹಜವಾಗಿ ಕುತೂಹಲ ಇದ್ದೇ ಇದೆ, ಅದು ವಕೀಲರಲ್ಲೂ ಇದೆ. ಅಂದ್ರೆ ಈ ಪ್ರಕರಣ ಹೇಗೆ ಸಾಗಬಹುದು, ಯಾವ ರೀತಿಯಾಗಿ ವಿಚಾರಣೆ ನಡೆಯುತ್ತೆ, ಯಾವ ರೀತಿಯಾಗಿ ದೋಷಾರೋಪ ನಿಗದಿ ಆಗುತ್ತೆ, ಇದೆಲ್ಲವೂ ಕೂಡ ಕಲ್ತ್ಕೊಳ್ಳೋದಕ್ಕೂ ಕೂಡ ಒಂದು ರೀತಿ ಒಳ್ಳೆಯ ಅವಕಾಶ. ಸೊ ಹಾಗಾಗಿ ಒಂದಷ್ಟು ಯುವ ವಕೀಲರುಗಳಲ್ಲಿ ಜಮಾವಣೆಗೊಂಡಿದ್ದಾರೆ. ಇನ್ನು ಬಿಡಿ ಅಲ್ಲಿಗೆ ಬೇರೆ ತಮ್ಮ ಕೇಸಿಗೆ ಅಂತ ಬಂದಿರೋರು ಕೂಡ ಕೇಸ್ ಮುಗಿಸ್ಕೊಂಡು ಮನೆಗೆ ಹೋಗಿಲ್ಲ, ಅವರೆಲ್ಲರೂ ಅಲ್ಲೇ ಕಾಯ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ್ ಬರ್ತಾರೆ, ನೋಡ್ಕೊಂಡು ಹೋಗಬೇಕು, ನಾವು ಕೂಡ ಇಲ್ಲಿರೋಣ ಅನ್ನುವಂಥದ್ದು. ಸೊ ಹಾಗಾಗಿ ಜನದಟ್ಟಣೆ ಜಾಸ್ತಿ ಆಗಿದೆ. ಜಡ್ಜ್ ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಯಾಕೆ ಇಷ್ಟು ಜನ ಸೇರ್ಕೊಂಡಿದ್ದೀರಿ, ಹಿಂಗಿದ್ರೆ ಇದನ್ನ ಪ್ರೊಸೀಡಿಂಗ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ 4 ಗಂಟೆಗೆ ಈಗ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅಂತ ಹೇಳಿದ್ರೆ ಮುಚ್ಚಿದ ಕೊಠಡಿಯಲ್ಲಿ ಈಗ ವಿಚಾರಣೆ ನಡೆಸೋದಕ್ಕೆ ಜಡ್ಜ್ ತೀರ್ಮಾನ ಮಾಡಿದ್ದಾರೆ. ಅದರಂತೆ 4 ಗಂಟೆಗೆ ಮತ್ತೆ ವಿಚಾರಣೆ ಆರಂಭವಾಗುತ್ತೆ. ವಿಚಾರಣೆ ಆರಂಭವಾದಾಗ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಈಗ ದೋಷಾರೋಪ ನಿಗದಿ, ಅಂದ್ರೆ ಚಾರ್ಜಸ್ ಅನ್ನ ಫ್ರೇಮ್ ಮಾಡುವಂತಹ ಒಂದು ಪ್ರಕ್ರಿಯೆ. ಈ ಹಿಂದಿನ ಪ್ರಕರಣಗಳಲ್ಲೂ ಕೂಡ ನಾವು ನೋಡಿರೋ ಹಾಗೆ ಪ್ರತಿಯೊಬ್ಬ ಆರೋಪಿಯನ್ನು ನಿಲ್ಲಿಸಿ ಆತನಿಗೆ ದಾಖಲಾಗಿರುತ್ತಾ ಆತನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಸೆಕ್ಷನ್ಗಳನ್ನ ಲೌಡ್ ಅಂಡ್ ಕ್ಲಿಯರ್ ಆಗಿ ಹೇಳ್ತಾರೆ. ಈ ಸೆಕ್ಷನ್ ಏನ್ ಹೇಳುತ್ತೆ, 120B ಅಂದ್ರೆ ಏನು, 120B ಅಂತ ಹೇಳಿದ್ರೆ ಕ್ರಿಮಿನಲ್ ಒಳಸಂಚು, ಅಂದ್ರೆ ಯಾವುದೇ ಒಂದು ಪ್ರಕರಣ, ಯಾವುದೇ ಒಂದು ಕೊಲೆ ಮಾಡೋದಕ್ಕೆ ಮಾಡುವಂತಹ ಒಂದು ಸ್ಕೆಚ್ ಹಾಕ್ತಾರಲ್ಲ, ಆ ಒಂದು ಒಳಸಂಚು ರೂಪಿಸ್ತಾರ, ಅದು ನಿಮ್ಮ ವಿರುದ್ಧ ದಾಖಲಾಗಿದೆ, ಇದನ್ನ ನೀವು ಒಪ್ಕೊಳ್ತಿರೋ ಇಲ್ವೋ ಅಂತೇಳಿ. ಸಹಜವಾಗಿ ಎಲ್ಲಾ ಆರೋಪಿಗಳು ಕೂಡ ಐ ಆಮ್ ನಾಟ್ ಗಿಲ್ಟಿ ಅನ್ನುವಂಥದ್ದನ್ನ ಹೇಳೋದಿಲ್ಲ, ನಾವು ಇದನ್ನ ಒಪ್ಕೊಳ್ಳಲ್ಲ ಅನ್ನುವಂಥದ್ದು ಹೇಳುವಂಥದ್ದು.